ಅದು ಸಂಸತ್ ಭವನದಲ್ಲೇ ನಮ್ಮ ಆಶಾ ಮಂದಿರದಲ್ಲಿ ಕೂತ್ಕೊಂಡು ಅಂಬೇಡ್ಕರ್ 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 ಅನ್ನೋದನ್ನು ಹೇಳೋದ್ರ ಬದಲು ದೇವರ ಜಪನೆ ಮಾಡೋದ್ರಿಂದ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದ್ದು ಈ ಮಾತು ಎಷ್ಟು ಸಮಂಜಸ. ನಾವು ಭಾರತೀಯ ಪ್ರಜೆಗಳಾಗಿ ಪ್ರತಿಯೊಬ್ಬರಿಗೂ ಮಾಡಿರ್ತಕ್ಕಂಥ ಅವಮಾನನೇ ಇದು. ಕಾರಣ, ಯಾವ ಸಂವಿಧಾನದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ 3 ಅಂಗಗಳನ್ನು ಮಾಡಿ ಪ್ರಜಾಸತ್ತಾತ್ಮಕ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸ್ತಕ್ಕಂಥ ಅಧಿಕಾರವನ್ನು ನಮಗೆ ತಂದುಕೊಟ್ಟಂಥ ಬಾಬಾ ಸಾಹೇಬ್ರನ್ನ ಅವಮಾನಿಸೋದು ಅಂತ ಅಂದರೆ ನಮ್ಮ ಸಂವಿಧಾನವನ್ನೇ ಅವಮಾನಿಸೋದು ರೀತಿ ಆಗಿದೆ. ಇವರು ಕೂಡಲೇ ಬೇಜವಾಬ್ದಾರಿ ಹೇಳಿಕೆಯಿಂದ ಖುದ್ದು ಅವರು ರಿಸೈನ್ ಮಾಡಬೇಕು. ಏನು ಗೃಹ ಮಂತ್ರಿ ಸ್ಥಾನ ಅಲಂಕರಿಸಿದರೆ ದೇಶದ 2ನೇ ಅತ್ಯುನ್ನತ 2ನೇ ಹುದ್ದೆ, ಗೌರವ ಹುದ್ದೆಗೆ ಕಳಂಕ ತಂದು ಅವರು ಆ ಹುದ್ದೆಯಲ್ಲಿ ಮುಂದುವರಿಕೆ ಯಾವುದೇ ಥರದ ಅವ್ರಿಗೆ ನೈತಿಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ.